ಪೃಥ್ವಿ ಭಟ್ ಜೀ ಕನ್ನಡದ ಸರಿಗಮಪ ಖ್ಯಾತಿಯ ಗಾಯಕಿ. ಕಳೆದ ಕೆಲ ದಿನಗಳಿಂದ ಇವರು ತಮ್ಮ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯಾಗ್ತಿದ್ದಾರೆ. ವಿವಾದದ ಸುಳಿಯಲ್ಲಿ ಸಿಲುಕಿದ್ದಾರೆ. ಹೌದು, ಪೃಥ್ವಿ ಭಟ್ ಅವರ ತಂದೆ ತಮ್ಮ ಮಗಳನ್ನ ವಶೀಕರಣ ಮಾಡಿ ಮದುವೆ ಮಾಡಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ಜನಪ್ರಿಯ ಗಾಯಕ ಹಾಗೂ ಸಂಗೀತ ಶಿಕ್ಷಕರಾಗಿರುವಂತಹ ನರಹರಿ ದೀಕ್ಷಿತ್ ಅವರ ವಿರುದ್ಧ ಪೃಥ್ವಿ ಭಟ್ ತಂದೆ ಶಿವಪ್ರಸಾದ್ ಅವರು ಮಾಡಿರುವಂತಹ ಆರೋಪದ ಆಡಿಯೋ ಎಲ್ಲೆಡೆ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ನರಹರಿ ದೀಕ್ಷಿತ್ ಅವರೇ ತಮ್ಮ ಮಗಳನ್ನ ವಶೀಕರಣ ಮಾಡಿ ಮದುವೆ ಮಾಡಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ತಮ್ಮ ಮಗಳು ಬಿಟ್ಟು ಹೋಗಿ 20 ದಿನಗಳಾಗಿದ್ದು ಇಲ್ಲಿಯವರೆಗೂ ಆಕೆಗೆ ನಮ್ಮ ನೆನಪು ಬಂದಿಲ್ಲ ಅಂತ ಹೇಳಿ ನರಹರಿ ದೀಕ್ಷಿತ್ ಅವರ ವಿರುದ್ಧ ಪೃಥ್ವಿ ಭಟ್ ಅವರ ತಂದೆ ಮಾತನಾಡಿದ್ದ ಆಡಿಯೋ ವೈರಲ್ ಆಗಿತ್ತು. ಈ ಆಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ನರಹರಿ ದೀಕ್ಷಿತ್ ಅವರು ಕೂಡ ಪತ್ರದ ಮೂಲಕ ತಿರುಗೇಟನ್ನ ಕೊಟ್ಟಿದ್ದಾರೆ ಎಂಬ ವಿಚಾರ ಬಯಲಿಗೆ ಬಂದಿದೆ. ಇನ್ನು ನರಹರಿ ದೀಕ್ಷಿತ್ ಅವರದ್ದು ಎನ್ನಲಾದಂತಹ ಪತ್ರ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ. ಪತ್ರದಲ್ಲಿ ಏನಿದೆ ಅನ್ನೋದನ್ನು ನೋಡುವುದಾದ್ರೆ, ಪ್ರೀತಿಯ ಹವ್ಯಕ ಬಂಧುಗಳೇ, ರಾಮಚಂದ್ರಪುರ ಮಠದ ಬಂಧುಗಳೇ, ಗಿರಿನಗರ ಹವ್ಯಕ ವಲಯ ಪದಾಧಿಕಾರಿಗಳೇ ಹಾಗೂ ನನ್ನೆಲ್ಲ ಹವ್ಯಕ ಸ್ನೇಹಿತರೆ, ನಾನು ನರಹರಿ ದೀಕ್ಷಿತ್, ಗಾಯಕ ಮತ್ತು ಸುಗಮ ಸಂಗೀತ ಶಿಕ್ಷಕ. ನಿಮ್ಮೆಲ್ಲರ ಸಮಕ್ಷಮದಲ್ಲಿ ನನ್ನದೊಂದು ಮುಖ್ಯವಾದ ವಿಷಯ ಹಂಚಿಕೊಳ್ಳುವುದಿದೆ. ಅದೇನೆಂದರೆ, ನನ್ನ ವಿದ್ಯಾರ್ಥಿನಿ ಕುಮಾರಿ ಪೃಥ್ವಿ ಭಟ್ ಕಾಸರಗೋಡು ಮೊನ್ನೆ ಮಾರ್ಚ್ 27 ಗುರುವಾರ ಜೀ ಕನ್ನಡದ ಉದ್ಯೋಗಿ ಅಸೋಸಿಯೇಟೆಡ್ ಡೈರೆಕ್ಟರ್ ಅಭಿಷೇಕ್ ಅವರೊಂದಿಗೆ ದೇವಸ್ಥಾನದಲ್ಲಿ ವಿವಾಹವಾಗಿದ್ದಾರೆ. ಅವರು ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗಿದ್ದಾರೆ. ಆದರೆ ಮನೆಯವರ ಒಪ್ಪಿಗೆ ಇಲ್ಲದೆ ಮದುವೆಯಾಗಿದ್ದಾರೆ. ಇದು ಕಳೆದ 4 ವರ್ಷದ ಹಿಂದೆ ಅವರಿಬ್ಬರಲ್ಲಿ ನಡೆದ ಒಪ್ಪಂದ ಅಂತ ಪೃಥ್ವಿ ಭಟ್ ಅವರ ಮದುವೆ ವಿಚಾರವಾಗಿ ನರಹರಿ ದೀಕ್ಷಿತ್ ಅವರು ಮಾತನಾಡ್ತಾರೆ. ಮುಂದುವರೆದು, ಸಹಜವಾಗಿ ಹವ್ಯಕರಲ್ಲದ ನಮ್ಮವರಲ್ಲದ ಹುಡುಗನನ್ನ ಮದುವೆಯಾಗಿದ್ದು ತಂದೆ ತಾಯಿಗಳಿಗೆ ತುಂಬಾನೇ ಬೇಸರ ತಂದಿದೆ. ಆ ಮದುವೆಯ ವಿಚಾರ ಕಳೆದ 1 ತಿಂಗಳ ಹಿಂದೆ ನನ್ನ ಗಮನಕ್ಕೆ ಬಂದು ನಾನು ಪೃಥ್ವಿ ಮನೆಗೆ ಹೋಗಿ ಶಿವಣ್ಣನಲ್ಲಿ ಹಾಗೂ ಅವಳ ಅಮ್ಮನಲ್ಲಿ ಈ ವಿಚಾರ ತಿಳಿಸಿದೆ. ಪರಿಸ್ಥಿತಿ ಕೈಬಿಟ್ಟು ಹೋಗಿದೆ. ಅವರು ಮದುವೆಯಾಗುವುದು ನಿಶ್ಚಿತ. ನೀವು ಹುಡುಗನನ್ನ ಕರೆಸಿ ಮಾತನಾಡಿ ಅಂತ ಹೇಳಿದ್ದೆ ಅಂತ ನರಹರಿ ದೀಕ್ಷಿತ್ ಅವರು ಪೃಥ್ವಿ ಭಟ್ ಅವರ ತಂದೆ ತಾಯಿಯ ಭೇಟಿಯ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಿದ್ದಾರೆ. ನಾನು ಆಗ ಹೇಳಿದ್ದನ್ನ ಅವರು ಪರಿಗಣಿಸಲಿಲ್ಲ. ಈಗ ನಾನೇ ಅವರಿಬ್ಬರನ್ನ ಮದುವೆ ಮಾಡಿಸಿದ್ದು, ಪೃಥ್ವಿಯ ತಲೆ ಕೆಡಿಸಿದ್ದು, ಅವರ ಬಾಳು ಹಾಳು ಮಾಡಿದ್ದು ಅಂತ ಆರೋಪಿಸಿ ನನಗೆ ದಿನಕ್ಕೆ 25 ಬಾರಿ ಕಾಲ್ ಮಾಡಿ ನನ್ನ ಮಾನ ಹರಾಜು ಹಾಕ್ತೇನೆ, ನನ್ನನ್ನ ಮುಗಿಸ್ತೇನೆ, ನನ್ನ ಶಾಲೆಯನ್ನ ಮುಚ್ಚಿಸ್ತೇನೆ, ನನ್ನ ಹಾಗೂ ನನ್ನ ಹೆಂಡತಿಯನ್ನ ಬೇರೆ ಮಾಡ್ತೇನೆ, ಇಡೀ ಹವ್ಯಕ ಪಂಗಡಕ್ಕೆ ಹಾಗೂ ಮಠದಲ್ಲಿ ಕೂಡ ನನ್ನ ಮಾನ ಮರ್ಯಾದೆ ತೆಗೆಯುತ್ತೇನೆ, ನನ್ನ ಜೀವನವನ್ನೇ ಸಂಪೂರ್ಣವಾಗಿ ಹಾಳು ಮಾಡ್ತೇನೆ ಅಂತ ಗಂಡ ಹೆಂಡತಿ ಸೋದರ ಮಾವ ಎಲ್ಲರೂ ಫೋನ್ ಮಾಡಿ ಹಿಂಸೆ ಕೊಡ್ತಿದ್ದಾರೆ ಅಂತ ಪೃಥ್ವಿ ಭಟ್ ತಂದೆ ವಿರುದ್ಧ ನರಹರಿ ದೀಕ್ಷಿತ್ ಅವರು ಆರೋಪಿಸಿದ್ದಾರೆ. ಹಾಗೆಯೇ ಮುಂದುವರೆದು ಮಾತನಾಡಿದ್ದು, ಅಸಲಿ ವಿಷಯ 4 ವರ್ಷದಿಂದ ಅವರಿಗೆ ಗೊತ್ತು. ಮಗಳಿಗೆ ಅವಕಾಶ ಸಿಗುತ್ತೆ ಅಂತ ಸುಮ್ಮನೆ ಇದ್ರು. ಈಗ ಕೈಮೀರಿದಾಗ ನನ್ನನ್ನ ದೂರುತ್ತಿದ್ದಾರೆ. 30 ವರ್ಷದ ನನ್ನ ವೃತ್ತಿ ಜೀವನದಲ್ಲಿ ಪೃಥ್ವಿಯನ್ನ ಸೇರಿದಂತೆ 100 ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸಿದ್ದೇನೆ. ಈ ಮೂಲಕ ತಮ್ಮೆಲ್ಲರಲ್ಲಿ ಮನವಿ ಏನಂದ್ರೆ, ಅವರು ನಿಮ್ಮ ಬಳಿ ಏನು ಹೇಳಿದರೂ ಅದನ್ನ ನಂಬೇಡಿ. ನಾನು ಗಂಡ ಹೆಂಡತಿಯರನ್ನ ಕೂರಿಸಿ ಮಾತನಾಡುತ್ತೇನೆ ಎಂದಿದ್ದಾರೆ. ಹಾಗೆಯೇ ಅವರಿಗೆ ತುಂಬಾ ನೋವಾಗಿದೆ, ಅದು ಸಹಜ. ಆದರೆ ಮಗಳು ಮಾಡಿದ ತಪ್ಪಿಗೆ ನನ್ನನ್ನು ದೂರುತ್ತಿದ್ದಾರೆ. ನಾನೇ ಕಾರಣ ಎಂದು ಹೇಳುತ್ತಿದ್ದಾರೆ. ಅವರಿಬ್ಬರು ಪರಸ್ಪರ ಇಷ್ಟಪಟ್ಟಿದ್ರು. ಯಾರು ಏನು ಮಾಡಲಾಗದು. 1 ವಾರದಿಂದ ನನ್ನ ಸಂಕಟವನ್ನ ಹೇಳಲಾಗದು. ನೊಂದ ಮನಸ್ಸಿನಿಂದ ಈ ಪತ್ರ ಬರೆಯುತ್ತಿದ್ದೇನೆ. ನನ್ನ ಮುಂದಿನ ಹೋರಾಟ ಅಂದ್ರೆ ಅವರು ಒಂದು ಕ್ಷಮೆ ಕೇಳಬೇಕು, ಇಲ್ಲದಿದ್ದರೆ ನಾನು ಅವರನ್ನ ಬಿಡುವುದಿಲ್ಲ. ನನಗೆ ಶ್ರೀಧರ ಸ್ವಾಮಿಗಳ ಆಶೀರ್ವಾದ ಹಾಗೂ ಗುರುಗಳ ಆಶೀರ್ವಾದ ಇದೆ ಅಂತ ಬರೆದಿರುವಂತಹ ಪತ್ರ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಇನ್ನು ಪೃಥ್ವಿ ಭಟ್ ತಮ್ಮ ಮದುವೆಯಿಂದ ಎದ್ದಿರುವ ವಿವಾದದ ಬಗ್ಗೆ ಮಾತನಾಡಿದ್ದು, ಅವರ ಸ್ಪಷ್ಟನೆ ಹೀಗಿದೆ. ತಮ್ಮ ತಂದೆಯ ಆಡಿಯೋ ವೈರಲ್ ಆಗ್ತಿದ್ದಂತೆ ಪೃಥ್ವಿ ಭಟ್ ಅವರದ್ದು ಎನ್ನಲಾದ ಆಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿದೆ. ಮನೆಯಲ್ಲಿ ಈ ವಿಷಯ ಪ್ರಸ್ತಾಪ ಆದಾಗ ನನಗೆ ಅಭಿ ಇಷ್ಟ ಅಂತ ಹೇಳಿದ್ದೆ, ಆದರೆ ನಿಮ್ಮ ಮೇಲಿನ ಭಯಕ್ಕೆ ಸುಮ್ಮನಾಗಿದ್ದೆ ಎಂದಿದ್ದಾರೆ. ವಿಷಯ ತಿಳಿದ ಬಳಿಕ ನೀವು ಕಡಿವಾಣ ಹಾಕೋದಕ್ಕೆ ಶುರು ಮಾಡಿದ್ರಿ. ಆದ್ದರಿಂದ ನನಗೆ ಭಯ ಆಗೋಕೆ ಶುರುವಾಯಿತು. ನಾವು ಮದುವೆ ಆಗಿರುವ ವಿಷಯ ನರಹರಿ ದೀಕ್ಷಿತ್ ಸರ್ಗೆ ಗೊತ್ತಿರಲಿಲ್ಲ. ಅವರಿಗೆ ವಿಷಯ ತಿಳಿದ ಬಳಿಕ ನಮಗೆ ಆಶೀರ್ವಾದ ಮಾಡಿದ್ರು. ಇದರಲ್ಲಿ ಅವರ ತಪ್ಪೇನೂ ಇಲ್ಲ, ಕ್ಷಮಿಸಿ, ನನ್ನಿಂದ ತಪ್ಪಾಗಿದೆ ಅಂತ ಹೇಳಿ ಪೃಥ್ವಿ ಭಟ್ ಮಾತನಾಡಿರುವಂತಹ ಆಡಿಯೋ ಕೂಡ ವೈರಲ್ ಆಗಿದೆ.